ನಾವು ಉಡುಪಿ ಸೆರಕೆರೆಯಿಂದ ನಮ್ಮ ಜೊತೆ ರಂಗನಾಥಪ್ಪ ಅವರಿದ್ದಾರೆ. ಸೊ ಅವ್ರ ಜೊತೆ ಕೇಳ್ಕೊಂಡು ಬರೋಣ, ಉಡುಪಿ ಸೆರಕೆರೆಗೆ ಬಂದು ಒಂದು ಥೆರಪಿಯನ್ನು ಮಾಡ್ತಾ ಯಾವ ರೀತಿ ಅವರ ಹೆಲ್ತಲ್ಲಿ ಚೇಂಜಸ್ ಆಯಿತು ಹೇಳಿ. ನಮಸ್ತೆ ಅಪ್ಪ. ನಮಸ್ತೆ. ಸೆರಕೆರೆಗೆ ಬರೋ ಮುಂಚೆ ನಿಮ್ಮ ಹೆಲ್ತಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು? ಒಂದು 3-4 ಸಮಸ್ಯೆ ಹಿಡ್ಕೊಂಡು ಬಂದಿದ್ದೆ. ನಿದ್ದೆ ಬರ್ತಿರ್ಲಿಲ್ಲ, BP ಜಾಸ್ತಿ ಇತ್ತು, ದೆನ್ ಮಂಡಿ ನೋವು ಅದು ಈಗಲೂ ಇದೆ, ದೆನ್ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳ್ತಿದ್ದೆ. ದಿವಸಕ್ಕೊಂದು 3-4 ಮಾತ್ರೆ ತಗೊಳ್ತಾ ಇದ್ದೆ ಕಂಟಿನ್ಯೂಸ್. ಮಾತ್ರೆ ತಗೊಳ್ತಿದ್ರೆ ನಿದ್ದೆ ಬರೋದೇ ಇಲ್ಲ, ಆ ಸ್ಟೇಜ್ ಇತ್ತು. ಕಡೆಗೆ ಒಂದು 6 ತಿಂಗಳಿನಿಂದ ಮಾತ್ರೆ ತಗೊಳ್ತಾ ಇದ್ದವನು ಇಲ್ಲಿಗೆ ಬಂದ ನಂತರ ಒಂದು 20-25 ದಿವಸ ಥೆರಪಿ ಆದಮೇಲೆ, ಅದು ಸ್ಟೀಮ್ ಥೆರಪಿ ಮತ್ತು ವಾಟರ್ ಥೆರಪಿ ಎರಡು ಸೈಮಲ್ಟೇನಿಯಸ್ ಶುರುವಾದ ಮೇಲೆ ನಿದ್ದೆ ಬರಲಿಕ್ಕೆ ಶುರುವಾಯಿತು. ಈಗ ನಿದ್ದೆ ಮಾತ್ರೆ ಬಿಟ್ಟೆ ಒಂದು 25 ದಿವಸ ಆಗಿದೆ. ಎಷ್ಟು ಟೈಮಿಂದ ನಿದ್ರೆ ಪ್ರಾಬ್ಲಮ್ ಒಂದು 3 ವರ್ಷದಿಂದ ಇತ್ತು. ಮಾತ್ರೆ ತಗೊಳ್ದೇ ಇದ್ರೆ 1.5 ಗಂಟೆ ಅಥವಾ 1 ಗಂಟೆ ನಿದ್ದೆ ಬರ್ತಿತ್ತು ರಾತ್ರಿ. ಇಲ್ಲಿಗೆ ಬಂದ ನಂತರ ಆ ಮಾತ್ರೆ ತಗೊಳ್ಳೋದು ನಿಲ್ಲಿಸಿದ ನಂತರ ಈಗ ದಿವಸಕ್ಕೆ 4-5 ಗಂಟೆ ಗ್ಯಾರಂಟಿ ನಿದ್ದೆ ಬರುತ್ತೆ. ಎಷ್ಟು ಟೈಮಿಂದ ನೀವು ಟ್ಯಾಬ್ಲೆಟ್ಸ್ ಹಾಕ್ತಾ ಇದ್ರಾ? 6 ತಿಂಗಳಿಂದ ಟ್ಯಾಬ್ಲೆಟ್ ಹಾಕ್ತಾ ಇದ್ದೆ. 6 ತಿಂಗಳಿಂದ ಟ್ಯಾಬ್ಲೆಟ್ಸ್ ಹಾಕ್ತಾ ಇದ್ರಾ? ಹೌದು. ಇಲ್ಲಿ ಥೆರಪಿ ಮಾಡಿ ಎಷ್ಟು ಟೈಮ್ ಆಯಿತು? 2 ತಿಂಗಳಿಂದ ಬರ್ತಾ ಇದ್ದೇನೆ. ಥೆರಪಿ 45 ದಿವಸ ಆಗಿದೆ. ಇವಾಗ ನೀವು ನಿದ್ರೆ ಟ್ಯಾಬ್ಲೆಟ್ಸ್ ಅನ್ನ ಸ್ಟಾಪ್ ಮಾಡಿ ಎಷ್ಟು ಟೈಮ್ ಆಯ್ತು? ಒಂದು 25 ದಿವಸ ಆಯ್ತು. 25 ದಿವಸ ಆಯ್ತು. 3 ವರ್ಷಗಳಿಂದ ಸಫರ್ ಆಗ್ತಾ ಇದ್ದಂತಹ ಪ್ರಾಬ್ಲಮ್ಸ್ ನೀವು 6 ತಿಂಗಳಿಂದ ಮೆಡಿಸಿನ್ ಅನ್ನ ಕೂಡ ಹಾಕ್ತಾ ಇದ್ರಾ. ಇವಾಗ 1 ಮಂತ್ ಅಲ್ಲಿ ನೀವು ಮೆಡಿಸಿನ್ ಅನ್ನ ಕೂಡ ಸ್ಟಾಪ್ ಮಾಡಿದ್ದೀರಾ. ಇದು ನಿಮಗೆ ಯಾವ ತರ ಫೀಲ್ ಆಯ್ತು? ಅಲ್ಲ, ಬಹಳ ಖುಷಿ ಆಗುತ್ತೆ. ನಿದ್ದೆ ಏನು ಖರ್ಚಿಲ್ಲದೆ ಮತ್ತು ಏನು ಕಷ್ಟಪಡದೆ ಆ ಮಾತ್ರೆ ತಿಂದು ಅದರ ದುಷ್ಪರಿಣಾಮ ಆಗೋಕ್ಕಿಂತ ಒಳ್ಳೆ ರೀತಿಯಲ್ಲಿ ನಿದ್ದೆ ಬರ್ತದಲ್ಲ, ಅದೇ ಸಂತೋಷ. ಓಕೆ, ಬೇರೆ ಏನೆಲ್ಲ ಚೇಂಜಸ್ ಅನ್ನು ಅಬ್ಸರ್ವ್ ಮಾಡಿದ್ರಾ? BP ನಂದು ತುಂಬ ಹೈ ಇತ್ತು. ಒಂದು 3-4 ವರ್ಷದಿಂದ ಯಾವಾಗ ನೋಡಿದ್ರು BP ಹೈ ಇತ್ತು. ಇಲ್ಲಿಗೆ ಬಂದಾಗಲೂ ಅದೇ ಸ್ಥಿತಿ ಇತ್ತು. ಇದು ಥೆರಪಿ ಶುರುವಾಗಿ ಒಂದು 40 ದಿವಸ ಆಗ್ತಾ ಇದ್ದಾಗೆ ಈಗ ಇತ್ತೀಚೆಗೆ ನಿನ್ನೆ ನೋಡಿದೆ 198, 130 ಇದ್ದದ್ದು 149, 90ಕ್ಕೆ ಬಂದಿದೆ. ಸುಮಾರು 50%. ಈಗಲೂ ಹೈಯರ್ ಸೈಡಲ್ಲೇ ಇದೆ, ನಾರ್ಮಲ್ ಏನಲ್ಲ, ಆದರೆ ಬಹಳಷ್ಟು ಇಂಪ್ರೂವ್ ಆಗಿದೆ. BP ಟ್ಯಾಬ್ಲೆಟ್ಸ್ 20 ಗ್ರಾಮ್ ತಿಂತಾ ಇದ್ದೆ, 20 mg ತಿಂತಾ ಇದ್ದೆ. ಈಗ ನಾನೇ 5 mgಗೆ ಇಳಿಸಿದ್ದೇನೆ. ಇನ್ನು ಡಾಕ್ಟರ್ನ ಕೇಳಬೇಕು. ಹೌದು ಹೌದು. ನಿಮಗೆ ಯಾವ ಥೆರಪಿಯನ್ನು ಜಾಸ್ತಿಯಾಗಿ ಮಾಡಿ ಈ ತರ ರಿಸಲ್ಟ್ ಅನ್ನು ಪಡ್ಕೊಂಡಿರುವಂಥದ್ದು? ಮೋಸ್ಟ್ಲಿ ಸ್ಟೀಮ್ ಥೆರಪಿ. ಸ್ಟೀಮ್ ಥೆರಪಿ ಶುರುವಾಗ ಮೊದಲು ನನಗೆ ಒಂದು ಕಳೆದ 3 ವರ್ಷದಿಂದ ಇದಿತ್ತು, ಇಚ್ಚಿಂಗ್ ಇತ್ತು ಮೈಯಲ್ಲಿ. ಅದು ಆಯುರ್ವೇದಿಕ್ ಮೆಡಿಸಿನ್ ಮಾಡಿ ಕಮ್ಮಿ ಆಗಿತ್ತು. ಈಗ 1 ವರ್ಷದಿಂದ ಇಚ್ಚಿಂಗ್ ಎಲ್ಲ ಕಮ್ಮಿ ಆಗಿತ್ತು. ಯಾವಾಗ ಸ್ಟೀಮ್ ಥೆರಪಿ ಜೊತೆಗೆ ವಾಟರ್ ಥೆರಪಿ ಒಟ್ಟಿಗೆ ಶುರುವಾಯಿತು, ಕಂಪ್ಲೀಟ್ ಹೊರಗೆ ಬಿತ್ತು ಅದು ಟಾಕ್ಸಿನ್ನ. ಎಡಗಾಲಲ್ಲಿ ಫುಲ್ಲು ಇಲ್ಲೆಲ್ಲ ರ್ಯಾಷಸ್ ಆಗಿ ತುಂಬ ತುರಿಕೆ, ರಾತ್ರಿಯಲ್ಲೇ ನಿದ್ದೆ ಬರ್ತಿರ್ಲಿಲ್ಲ, ಅಷ್ಟು ರ್ಯಾಷಸ್ ಆಗಿತ್ತು. ನಿಮ್ಮ ಎಲ್ಲ ಸ್ಟಾಫ್ ಹೇಳ್ತಾಯಿದ್ರು, ಏನು ಗಾಬರಿ ಆಗಬೇಡಿ, ಇನ್ನೊಂದು ಸ್ವಲ್ಪ ದಿವಸದಲ್ಲೆಲ್ಲ ಸರಿ ಆಗ್ತದೆ ಅಂತ. ಅದ್ರ ಫೋಟೋ ತೆಗೆದಿಡ್ಲಿಕ್ಕೆ ಹೇಳಿದರು. ಮೊಬೈಲಲ್ಲಿ ಫೋಟೋ ತೆಗೆದಿಟ್ಟೆ. ಈಗ ಅದು ವಾಟರ್ ಥೆರಪಿ ಮತ್ತು ಸ್ಟೀಮ್ ಥೆರಪಿ 20 ದಿವಸ ಮುಗಿತಾ ಇದ್ದಾಗೆ ಅದು ಕಂಪ್ಲೀಟ್, ಅದು ರ್ಯಾಷಸ್ ಇದೇ ಇಲ್ಲ, ಗುರ್ತೇ ಇಲ್ಲ, ಅಷ್ಟು ಕ್ಲಿಯರ್ ಆಯ್ತದು. ತುರಿಕೆ ಆಗಾಗ್ಗೆ ಇರ್ತದೆ, ತೊಂದರೆ ಇಲ್ಲ. ಅಂದರೆ ದೇಹದ ಅಲ್ಲಲ್ಲಿ ಕೆಲವು ಕಡೆ ತುರಿಕೆ ಇದೆ, ಅದು ಖಂಡಿತ ಗುಣ ಆಗ್ತದೆ ಅನ್ನೋ ಭರವಸೆ ಬಂತು, ಧೈರ್ಯ ಬಂತು. ಈ ಒಂದು ನ್ಯಾಚುರಲ್ ಥೆರಪಿ ಅಗತ್ಯ ಇದೆ ಅಂತ ಹೇಳಿ ಅನಿಸ್ತಾ ಇದೆಯಾ? ಖಂಡಿತ ಹೌದು. ನನಗೀಗ 70 ವರ್ಷ. ನನ್ನ ಜೀವಮಾನದಲ್ಲಿ ಈಗಲೇ ನನಗೆ ಸೆರಕೆರೆ ಇದೆ ಅಂತ ಗೊತ್ತಾಗಿದ್ದೆ 2 ತಿಂಗಳ ಕೆಳಗೆ. ಸೊ ಇಲ್ಲಿಗೆ ಬಂದ ನಂತರ ನಂದು ಸಾಧ್ಯವೇ ಇಲ್ಲ, ಗುಣ ಆಗೋದೇ ಇಲ್ಲ, ಇನ್ನು ಜೀವಮಾನ ಇಡೀ ಮಾತ್ರ ತಿನ್ನಬೇಕು ಅನ್ನೋ ಸ್ಟೇಜಲ್ಲಿ ಇದ್ದವನಿಗೆ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲ, ಬಹಳ ಸಂತೋಷ ಆಗಿದೆ. ಇಲ್ಲಿ ಥೆರಪಿಯನ್ನು ಮಾಡ್ತಾ ಏನಾದರೂ ಸೈಡ್ ಎಫೆಕ್ಟ್ ಆಗಿದೆಯಾ? ಅಂದರೆ ಟಾಕ್ಸಿನ್ಸ್ ಎಲ್ಲ ರಿಯಾಕ್ಷನ್ಸ್ ಆಗುತ್ತೆ, ಅದರ ಬಿಟ್ಟು ಏನಾದರೂ ಸೈಡ್ ಎಫೆಕ್ಟ್ ಹಾಗಾಗಿ ಹೊಟ್ಟೆ ನೋವು ಮುಂದೆ ಎದುರಿಗೆ ಬರ್ತಾಯಿತ್ತು, ಹೊಟ್ಟೆ ನೋವು ಕಾಣ್ತಾ ಇತ್ತು. ಈಗಲೂ ಹೊಟ್ಟೆ ನೋವು ಆಗ ಈಗ ಬರ್ತದೆ, ತಲೆನೋವು ಬರ್ತಿತ್ತು. ಅದೆಲ್ಲ ಕೆಲವೇ ದಿನಗಳು, ಇವತ್ತು ಬಂದದ್ದು ನಾಳೆ ಇರ್ತದೆ ಅಂತಿಲ್ಲ, ಹೋಗ್ತದೆ ಅದು. ಹೌದು, ಹೊಟ್ಟೆ ನೋವು ಈಗ ಸ್ವಲ್ಪ ಆಗಾಗ್ಗೆ ಬರ್ತಾ ಇರ್ತದೆ. ಅದು ನನ್ನದು ಹೊಟ್ಟೆ ನೋವು ಇವತ್ತಿಂದಲ್ಲ, ಅದು ಒಂದು 30-40 ವರ್ಷದಿಂದ ಲಿವರಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದೇ ಇತ್ತು ನನಗೆ. ಅದು ತುಂಬ ಗುಣ ಆಗಿದೆ ಅಂತ ಹೇಳ್ಬೋದು. ಸೆರಕೆರೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಇಲ್ಲಿನ ಎಲ್ಲ ಸಿಬ್ಬಂದಿಯವರಿಗೆ ಥ್ಯಾಂಕ್ಸು, ಈ ಇಡೀ ಟ್ರೀಟ್ಮೆಂಟ್ ಥೆರಪಿ ಸಿಸ್ಟಮಿಗೆ ಥ್ಯಾಂಕ್ಸು. ಇದಲ್ಲದಿದ್ದರೆ ನಾನು ಇನ್ನೂ ಮಾತ್ರೆ ತಿಂದ್ಕೊಂಡೇ ಕಾಲ ಕಳಿಬೇಕಿತ್ತು. ಏನೋ ದೊಡ್ಡ ಕಾಯಿಲೆ ಬಂದು ಒದ್ದಾಡಿ ನರಳಿ ಹೋಗಬೇಕಿತ್ತು. ಈಗ ಹಾಗೆಲ್ಲ ತುಂಬ ಸಂತೋಷದ ಸಿಚುವೇಶನ್ಗೆ ಬಂದಿದ್ದೇನೆ. ಇನ್ನೊಂದು 10 ವರ್ಷ ಆರಾಮ್ ಬದುಕ್ಬೋದು ಅಂತ ಅನ್ನಿಸ್ತಾ ಇದೆ. ವಿತೌಟ್ ಮೆಡಿಸಿನ್ ಲೈಫ್ ಹೇಗೆ ಅನಿಸ್ತಾ ಇದೆ? ತುಂಬ ಹಗುರ ಆಗ್ತದೆ, ಭಾಳ ಸಂತೋಷ ಆಗ್ತದೆ. ಈಗಲೂ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳ್ತಾ ಇದ್ದೇನೆ. ಅದು ದಿನ ಒಂದು ತಗೊಳ್ಳೇಬೇಕಿತ್ತು. ಬೆಳಿಗ್ಗೆ ತಗೊಳ್ಳದಿದ್ರೆ ಸಂಜೆಗೆ ಎದೆ ಉರಿ ಬರ್ತಿತ್ತು. ಈಗ ಒಂದು 2 ದಿವಸಕ್ಕೆ ಒಂದು ಮಾತ್ರೆಗೆ ಇಳಿಸಿದ್ದೇನೆ.
ಕ್ರಮೇಣ ಅದು ಕಮ್ಮಿ ಆದರೂ ಆಗ್ಬೋದು. ಅದೊಂದು ಭರವಸೆ ಬಂದಿದೆ, ಗ್ಯಾರಂಟಿ ಕಮ್ಮಿ ಆಗ್ತದೆ ಅಂತ. ವಾಟರ್ ಥೆರಪಿ ನಂತರ ನೀವು ಈ ಥರ ಟ್ಯಾಬ್ಲೆಟ್ಸ್ ಅನ್ನು ಸ್ಟಾಪ್ ಮಾಡಿರುವಂಥದ್ದಾ? ಹೌದು, ವಾಟರ್ ಥೆರಪಿ ಮತ್ತು ಸ್ಟೀಮ್ ಥೆರಪಿ ಇದಾದ ಮೇಲೆ ಇದೆಲ್ಲ ಬದಲಾವಣೆಗಳು ಆಗಿದ್ದು. ಬಿ ಪಿ ಮಾತ್ರೆ 20 mg ಇಂದ 5 mg ಇಳಿದೆ. ನಿದ್ದೆ ಮಾತ್ರೆ ತಗೊಳ್ಳೋದೇ ಇಲ್ಲ. ದೆನ್ ಗ್ಯಾಸ್ಟ್ರಿಕ್ ಮಾತ್ರೆ ದಿನಾ ತಗೊಳ್ತಾ ಇದ್ದಿದ್ದು 2 ದಿನಕ್ಕೊಂದು ತಗೊಳ್ತಾ ಇದ್ದೇನೆ. ಅದೆಲ್ಲ ಇಂಪ್ರೂವ್ಮೆಂಟ್ ಇದೆ. ನಮ್ಮ ಈ ಒಂದು ಜೆಡ್ ಅಯನೈಸ್ಡ್ ಆಲ್ಕಲೈನ್ ವಾಟರ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆಲ್ಕಲೈನ್ ವಾಟರ್ ಇದರದ್ದು ಪರಿಣಾಮ ಇದೆ. ಅದರಲ್ಲಿ ಪರಿಣಾಮಕ್ಕೆ ಅದು ಒಂದು ಮುಖ್ಯ ಕಾರಣ. ಅದನ್ನು ದಿನ ಇಲ್ಲಿ ಕೊಡ್ತಿದ್ರಲ್ಲ ಮತ್ತು ಮನೆಗೂ ತೊಗೊಂಡು ಹೋಗ್ತಾ ಇದ್ದೆವು. ಅದರಿಂದಾಗಿ ಸಾಕಷ್ಟು ದೇಹದಲ್ಲಿ ಬದಲಾವಣೆ ಆಗಿದೆ. ನೆಗೆಟಿವ್ ಎಲ್ಲ ಹೋಗ್ತಾ ಇದೆ, ಪಾಸಿಟಿವ್ ಬರ್ತಾ ಇದೆ. ಥ್ಯಾಂಕ್ ಯು. ನಿಮ್ಮ ಎಲ್ಲ ಸಿಬ್ಬಂದಿಯವರಿಗೆ ತುಂಬ ಧನ್ಯವಾದಗಳು.